ಇಂದಿನಿಂದ ಬೆಳಗಾವಿಯ ಚಳಿಗಾಲದ ಅಧಿವೇಶನ ಆರಂಭವಾಗಿದ್ದು ಮೊದಲ ದಿನ ವಚನಕಾರರ ವಚನಗಳು ಬಹಳ ಸದ್ದು ಮಾಡಿದ್ವು. ಸದನದಲ್ಲಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ಅಲ್ಲಮ ಪ್ರಭುಗಳು ಯಾವ ಜಾತಿಗೆ ಸೇರಿದ್ದಾರೆ ಎಂಬುದರ ಬಗ್ಗೆ ವಿವಾದವಿದೆ ಎಂದರು. ಸಿಎಂ ಮಾತಿನ ಮಧ್ಯೆ ಪ್ರವೇಶಿಸಿ ಮಾತನಾಡಿದ ಬಿಜೆಪಿ ಶಾಸಕ ಅರವಿಂದ್ ಬೆಲ್ಲದ್ ಇತಿಹಾಸದ ಪ್ರಕಾರ ಅಲ್ಲಮ ಪ್ರಭುಗಳು ನಟವರ ಜನಾಂಗದವರು ಅಂತ ಹೇಳುತ್ತಾರೆ ಅಂತ ಹೇಳಿದ್ರು. ಈ ಅಲ್ಲಮ ಪ್ರಭು ಯಾವ ಜಾತಿಗೆ ಸೇರಿದವರು ಅನ್ನೋದ್ರ ಬಗ್ಗೆ ಸ್ವಲ್ಪ ವಿವಾದ ಇದೆ. ನಟವರ ಜನಾಂಗದವ್ರು ಅಂತ ಹೇಳ್ತಾರೆ ಸರ್. ನಟವರ ಜನಾಂಗದವ್ರು ಅಂತ ಯಾರಿಗೂ ಗೊತ್ತಿಲ್ಲ ಸರ್, ಯಾರಿಗೂ ಗೊತ್ತಿಲ್ಲ. ಸುಮ್ಮನೆ ಊಹೆ ವಿವಾದ ಇದೆ ಅಂತ ಹೇಳಿದೆ ನಾನು. ಪ್ರಭುಗಳು ಎಲ್ಲಿಂದ ಬಂದರು ಹೇಳಪ್ಪ ಇಲ್ಲಿ ಜಾತಿ ಯಾರಿಗೂ ಗೊತ್ತಿಲ್ಲ. ಆಯ್ತು. ಮತ್ತೆ ಸಾಮಾನ್ಯವಾಗಿರ್ತಕ್ಕಂಥ ಬೆಲ್ಲದವರು ಬಹಳ ಪ್ರಸಿದ್ಧ ನಾಡಿನಿಂದ ಬಂದರು, ಧಾರವಾಡದಿಂದ ಬಂದರು. ಕೂಡಲ ಸಂಗಮ ಪಂಚಮಸಾಲಿ ಗುರುಪೀಠದ ಬಸವಜಯ ಮೃತ್ಯುಂಜಯ ಸ್ವಾಮೀಜಿಗಳನ್ನ ಬಿಜೆಪಿ ನಾಯಕರು ಇಂದು ಭೇಟಿಯಾಗಿದ್ರು. ಇದೇ ವೇಳೆ ಸ್ವಾಮೀಜಿಗಳ ನೇತೃತ್ವದಲ್ಲಿ ಪಂಚಮಸಾಲಿ ಸಮುದಾಯಕ್ಕೆ ಪ್ರವರ್ಗ 2A ಮೀಸಲಾತಿಗಾಗಿ ಒತ್ತಾಯಿಸಿ ಅಹರ್ನಿಶಿ ನಡೆಯುತ್ತಿರುವಂತಹ ಹೋರಾಟಕ್ಕೆ ಬೆಂಬಲವನ್ನ ಸೂಚಿಸಿದರು. ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ, ಮಾಜಿ ಸಚಿವರಾದ CC ಪಾಟೀಲ್, ಶಾಸಕ ಶರಣು ಸಲ್ಗರ್ ಇತರರು ಉಪಸ್ಥಿತರಿದ್ದರು. ಸರ್ ಮುಂದೆ ಕೂಡ ಸರ್ ಪ್ಲೀಸ್ ಕೂಡ್ರಿ ಸೈಡ್ ಸರ್. ಬೆಳಗಾವಿ ಚಳಿಗಾಲ ಅಧಿವೇಶನದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಕಾಂಗ್ರೆಸ್ ನಾಯಕರ ವಿರುದ್ಧ ವಾಗ್ದಾಳಿ ಮಾಡಿದ್ದಾರೆ. ವಕ್ಫ್ ಬೋರ್ಡ್ ಹೆಸರಿನಲ್ಲಿ ರೈತರ ಜಮೀನುಗಳಷ್ಟೇ ಅಲ್ಲ, ಅನುಭವ ಮಂಟಪಗಳು ಕೂಡ ವಕ್ಫ್ ಪಾಲಾಗುತ್ತಿವೆ ಅಂತ ಕಿಡಿಕಾರಿದ್ದಾರೆ. ಅನುಭವ ಮಂಟಪದ ಭಾವಚಿತ್ರವನ್ನು ಇವತ್ತು ಅನಾವರಣಗೊಳಿಸಲಾಗಿದೆ. ಜನಮಾನಸದಲ್ಲಿ ಸದಾ ನಿಲುವಳಿ ಸೂಚನೆಯನ್ನ ಕೊಟ್ಟಿದ್ದೀವಿ. ನಮ್ಮದು ಅದಕ್ಕೇನು ಅಭ್ಯಂತರ ಇಲ್ಲ. ಈಗ ಅದನ್ನ ಚರ್ಚೆಗೆ ನೀವು ಕೊಡ್ತೀರಾ? ಅನುಭವ ಮಂಟಪದ ಉದ್ಘಾಟನೆ ಮಾಡಿ ಚರ್ಚೆ ಇಲ್ಲ, ನಾನು ಎಲ್ಲಿ ಬಿಡ್ತೀನಿ ಮತ್ತೆ ಮಾಡೋಣ. ಮಾತಾಡ್ತಾರಲ್ಲ, ಎಲ್ಲರೂ ಮಾತಾಡ್ಬೇಕು ಅಂತ ಹೇಳ್ತಾರಲ್ಲ. ಇದು ಮುಗಿ 2 ನಿಮಿಷ ಮಾತಾಡ್ತಾರೆ ಎಲ್ಲರೂ ಕೂಡ. ಇಲ್ಲಿ ಈಗ ಅನುಭವ ಮಂಟಪ ಇರಲಿ, ಬಸವಣ್ಣವ್ರ ದೇವಸ್ಥಾನಗಳೆಲ್ಲ ವಕ್ಫ್ ಬೋರ್ಡ್ ಆಗ್ತಾ ಇದೆ. ಆಯ್ತು. ಈಗ ನೋಡಿ, ಆಯ್ತು. ಯಾರ ಕಾಲದಲ್ಲಿ ಜಾಸ್ತಿ ಯಾರ ಕಾಲದಲ್ಲಿ ಕೊಡುವ, ಇದನ್ನು ಮುಗಿಲೀಗ ಅವಕಾಶ ಇದೆ. ನಾವು ಅದರಲ್ಲಿ ಚರ್ಚೆಯಲ್ಲಿ ಭಾಗವಹಿಸ್ತೀರಿ, ನಾವು ಬಸವಣ್ಣವ್ರ ಬಗ್ಗೆ ಮಾತಾಡ್ತೀರಿ. ಆದ್ರೆ ಇವತ್ತು ಈ ವಕ್ಫ್ ಬೋರ್ಡ್ ಅಧ್ಯಕ್ಷ ಮಾರಿ ಒಂದು ರೀತಿ ಆಸ್ಟ್ರೇಲಿಯಾ ವಿರುದ್ಧ 2ನೇ ಹಾಗೂ ಪಿಂಕ್ ಬಾಲ್ ಟೆಸ್ಟ್ ಪಂದ್ಯದಲ್ಲಿನ 10 ವಿಕೆಟ್ಗಳ ಸೋಲು ಭಾರತ ತಂಡದ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ ಹಾದಿಯ ಮೇಲೆ ಪರಿಣಾಮ ಬೀರಿದೆ. ಭಾರತ ತಂಡ WTC ಫೈನಲ್ಗೆ ನೇರವಾಗಿ ಅರ್ಹತೆ ಪಡಿಬೇಕು ಅಂದ್ರೆ ಇನ್ನುಳಿದ 3 ಪಂದ್ಯಗಳಲ್ಲಿ ಗೆಲುವು ಪಡಿಬೇಕಾಗಿದೆ. ಒಂದು ವೇಳೆ 3ರಲ್ಲಿ 1ರಲ್ಲಿ ಸೋತ್ರೂ ಟೀಂ ಇಂಡಿಯಾದ ಫೈನಲ್ ಭವಿಷ್ಯ ಇತರೆ ತಂಡಗಳ ಫಲಿತಾಂಶವನ್ನ ಅವಲಂಬಿಸಬೇಕಾಗತ್ತೆ. ಕನ್ನಡ, ತೆಲುಗು, ತಮಿಳು ಎನ್ನೋದೆಲ್ಲ ಈಗ ಕಡಿಮೆ ಆಗಿದೆ. ಈಗೇನಿದ್ರು ಇಂಡಿಯನ್ ಸಿನಿಮಾ, ಪ್ಯಾನ್ ಇಂಡಿಯಾ ಕಾನ್ಸೆಪ್ಟ್ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗ್ತಾ ಇದೆ. ಕಲಾವಿದರು, ನಿರ್ದೇಶಕರು ತಮ್ಮ ಭಾಷೆಯನ್ನ ಬಿಟ್ಟು ಅನ್ಯ ಭಾಷೆಗಳಿಗೆ ಹೋಗಿ ಅಲ್ಲಿಯೂ ತಮ್ಮ ಛಾಪು ಮೂಡಿಸುತ್ತಿದ್ದಾರೆ. ಕಾಂತಾರ 1 ಆದ್ಮೇಲೆ ರಿಷಬ್ ಶೆಟ್ಟಿ ತೆಲುಗು ಹಾಗೂ ಬಾಲಿವುಡ್ ಚಿತ್ರಗಳಲ್ಲಿ ಕಾಲ್ ಶೀಟ್ ಕೊಟ್ಟಿದ್ದಾರೆ. ಜೈ ಹನುಮಾನ್ ಚಿತ್ರದಲ್ಲಿ ಹನುಮನ ಪಾತ್ರ ಮಾಡ್ತಾ ಇದ್ದಾರೆ. ಇನ್ನು ಶಿವಾಜಿ ಬಯೋಪಿಕ್ ನಲ್ಲೂ ಕೂಡ ನಟಿಸುತ್ತಿದ್ದಾರೆ. ಇದೀಗ ಪ್ರಭಾಸ್ ಚಿತ್ರಕ್ಕಾಗಿ ರಿಷಬ್ ಶೆಟ್ಟಿ ಕೈ ಜೋಡಿಸುವ ಬಗ್ಗೆ ಗುಸುಗುಸು ಶುರುವಾಗಿದೆ. ಈಗಾಗಲೇ ಯಂಗ್ ರೆಬೆಲ್ ಸ್ಟಾರ್ ಜೊತೆ ಹೊಂಬಾಳೆ ಫಿಲ್ಮ್ಸ್ 3 ಸಿನಿಮಾಗಳನ್ನ ಘೋಷಣೆ ಮಾಡಿದೆ. ಅದರಲ್ಲಿ ಒಂದು ಚಿತ್ರಕ್ಕೆ ರಿಷಬ್ ಶೆಟ್ಟಿ ಕಥೆ ಒದಗಿಸಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹೊಂಬಾಳೆ ಜೊತೆ ರಿಷಬ್ ಒಡನಾಟ ಬಹಳ ಚೆನ್ನಾಗೇ ಇದೆ. ಹಾಗಾಗಿ ಇಂತಹದೊಂದು ಚರ್ಚೆ ಈಗ ನಡೀತಾ ಇದೆ. ಅದಾನಿ ವಿಚಾರದಲ್ಲಿ ಜಂಟಿ ಸಂಸದೀಯ ತನಿಖೆಗೆ ತಮ್ಮ ಬೇಡಿಕೆಯನ್ನ ಪುನರುಚ್ಚರಿಸೋದಕ್ಕೆ ಇಂಡಿಯಾ ಬ್ಲಾಕ್ನ ಸಂಸದರು ಇಂದು ಮೋದಿ ಅದಾನಿ ಏಕೆ ಅಂತ ಧಿಕ್ಕಾರ ಕೂಗಿದ್ದಾರೆ. ಒಂದು ಹೆಜ್ಜೆ ಮುಂದೆ ಹೋಗಿರುವ ಕೈ ನಾಯಕರು ಇಂದು ಪಾರ್ಲಿಮೆಂಟ್ ಮುಂದೆ ಪ್ರಧಾನಿ ಮೋದಿ ಮತ್ತು ಅದಾನಿ ಅವರ ಮುಖವಾಡ ಧರಿಸಿ ಹೈಡ್ರಾಮಾ ಮಾಡಿದ್ದಾರೆ. ಅಲ್ಲದೆ ಮೋದಿ ಮತ್ತು ಅದಾನಿಗೆ ವ್ಯಂಗ್ಯವಾಗಿ ಟಾಂಗ್ ಕೊಟ್ಟಿದ್ದಾರೆ.